ಅನ್ಕೊಂತಾರೆ ಅಯ್ಯೋ ವಾಸ್ತು ಅಂದ್ರೆ ಅದು ದೊಡ್ಡದಾಗ್ಬೇಕು ಇದು ದೊಡ್ಡದಾಗ್ಬೇಕು ಜಾಗ ಇದಾಗುತ್ತೆ ಅಂತಾರೆ. ಬಟ್ ಇಲ್ಲಿ ನೋಡಿದ್ರೆ ಜಾಗ ಇನ್ನೂ ಹೆಚ್ಚಾಗಿದೆ, ಜೊತೆಗೆ ವಾಸ್ತು ಇದೆ. ಅವಾಗ ಹೊಡೆದಾಕ್ಬೇಕಾಗದ ಪರಿಸ್ಥಿತಿ ಬರುತ್ತೆ ಅಂದ್ರೆ ನೀವು ರಾಂಗಾಗಿ ಕಟ್ಟಿದಾಗ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಮನೆ ಕಟ್ಟಕ್ಕಿಂತ ಮುಂಚೆ ಪ್ಲಾನ್ ಕರೆಕ್ಷನ್ ಎಷ್ಟು ಬೇಕಾದ್ರೂ ಅರ್ಧಾಕಿ. ಮನೆ ಗೃಹ ಪ್ರವೇಶ ಆಗೋರ್ಗೂ ಕರೆಕ್ಷನ್ಗೆ ಹೋಗ್ಬೇಡಿ. ಜಾಗವನ್ನು ಯುಟಿಲೈಸ್ ಮಾಡ್ಕೋಬಹುದು, ಮನೆಯನ್ನ ಹೇಗೆ ಉಪಯೋಗಿಸ್ಕೋಬಹುದು, ಇದನ್ನ ಸರಿಯಾದ ಕ್ರಮದಲ್ಲಿ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದೇ ಮೇನ್ ಇಂಟೆನ್ಷನ್. ಮಕ್ಳು ರೂಮ್ ಕೂಡ ಗುರುಜಿ ಅಷ್ಟೇ ಚೆನ್ನಾಗಿದೆ. ಅಂದ್ರೆ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ, ಗಾಳಿ ಬೆಳಕು ಚೆನ್ನಾಗಿದೆ, ಓದೋದಕ್ಕೂ ಒಂದು ಇಂಟ್ರೆಸ್ಟ್ ಬರುವಂತ ಒಂದು ಪಾಸಿಟಿವ್ನೆಸ್ ಇದೆ. ಜೊತೆಗೆ ಗುರುಜಿ ಮನೆ ನೋಡ್ತಾ ಇದ್ರೆ, ಈಗ ನಾವು ಕೂಡ ಮನೆ ಕಟ್ತಾ ಇದೀವಿ, ನನಗೆ ಒಂಥರ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ. ಗುರುಜಿ ಮನೆ ನೋಡ್ತಾ ಇದ್ರಂತೂ ಇಲ್ಲೇನಾದ್ರೂ ಹತ್ರ ನಾನು ಇದ್ದಿದ್ರೆ ಖಂಡಿತ ಈ ಮನೆಗೆ ನಾನು ಬರ್ತಾ ಇದ್ದೆ. ನಾವು ಕೂಡ ಮನೆ ಕಟ್ತಾ ಇದ್ದೀವಿ. ನೀವು ಹೇಳೋ ಮಾತುಗಳಲ್ಲೇ ಸಾಕಷ್ಟು ಎಲ್ಲೋ ಒಂದು 1-2-3% ನಾನು ಕಲ್ತ್ಕೊಬಿಟ್ಟೆ. ನಾನು ಕೂಡ ಅಳವಡಿಸ್ಕೊಳ್ಬೋದು. ಒಂದು ಒಳ್ಳೆ ಐಡಿಯಾ ಸಿಕ್ತು. ಅಂದ್ರೆ ಎಲ್ಲೂ ಜಾಗ ವೇಸ್ಟ್ ಮಾಡಬಾರ್ದು, ಯಾವ್ಯಾವ ಜಾಗದಲ್ಲಿ ಏನೇನು ಬರಬೇಕು ಅನ್ನೋದನ್ನ ಒಂದು ಸ್ವಲ್ಪನಾದ್ರೂ ತಿಳ್ಕೊಂಡು. ಇಲ್ಲ, ಮುಖ್ಯ ಉದ್ದೇಶ ಏನು ಗೊತ್ತೇನಮ್ಮ, ಈಗ ನಾನು ಮೈಸೂರಲ್ಲಿ ಇದ್ದೀನಿ, ಕರೆಕ್ಟ್ ಅಲ್ವಾ? ನಾನು ಯಾಕೆ ಈ ಥರದ್ದೆಲ್ಲ ವಾಸ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಅಥವಾ ನಾನು ಯೂಟ್ಯೂಬಲ್ಲಿ ಕೂಡ ವಾಸ್ತುದು ಯಾಕೆ ಪ್ರೋಗ್ರಾಮ್ ಮಾಡ್ತೀನಿ ಅಂದರೆ, ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಆಯಿತಾ? ನಾನು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ, ಎಲ್ಲ ಕಡೆ ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ. ಈಗ ನನ್ನ ಕೈಲಿ ಒಂದು 50 kg ಭಾರ ಹೊರ್ಬೋದು ಅಷ್ಟೇ. ನಾನು ಸುಮ್ಮನೆ ಆಸೆಗೆ ಒಂದು 200 kg ಹೊರ್ತೀನಿ ಅನ್ನೋ ತಪ್ಪಾಗ್ಬಿಡುತ್ತೆ. ಅದರಿಂದ ನನ್ನ ಇಂಟೆನ್ಷನ್ ಏನಂದರೆ, ನನ್ನ ಕೈಯಲ್ಲಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಮಾಡೋಕ್ಕೆ ಸಾಧ್ಯ ಕನ್ಸಲ್ಟೇಷನ್. ಎಲ್ಲರೂ ಕಲೀಲಿ, ಎಲ್ಲರೂ ಇದನ್ನು ತಿಳ್ಕೊಳ್ಳಿ, ಅವ್ರವ್ರ ಮನೆಯಲ್ಲಿ ಅವ್ರು ಅಳವಡಿಸ್ಕೊಳ್ಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಚಾನಲ್ ಮಾಡಿದವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರು ನನಗೆ ಫೋನ್ ಮಾಡಿಬಿಟ್ಟು, ಗುರುಳೆ ನನ್ನ ಮನೆಗೆ ಪ್ಲ್ಯಾನ್ ಕರೆಕ್ಷನ್ ಮಾಡಿ ಅನ್ನಲ್ಲ, ಗುರುಳೆ ನಿಮಗೆ ನೋಡ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ದೀನಿ, ನಾನು ಹೇಳ್ತಾ ಇರೋದು ಕರೆಕ್ಟಾಗಿದೆಯಾ ನೋಡಿ ಅಂತಾರೆ. ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಇದನ್ನು ಮಾಡಿದ್ದೀನಿ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬನ್ನಿ ಅಂತಲ್ಲ. ಇದರಿಂದ ನೀವು ಕಲ್ತ್ಕೊಳ್ಳಿ ಹೇಗೆ ಜಾಗವನ್ನು ಯುಟಿಲೈಸ್ ಮಾಡ್ಕೋಬಹುದು, ಹೇಗೆ ನಾವು ಮಾಡ್ಕೋಬೇಕು, ಹೇಗೆ ನಾವು ಒಂದು ಕಲರ್ ಕಾಂಬಿನೇಷನ್ ಮಾಡ್ಕೋಬಹುದು, ಮನೆಯನ್ನು ಹೇಗೆ ಉಪಯೋಗಿಸ್ಕೋಬಹುದು, ಇದನ್ನ ಸರಿಯಾದ ಕ್ರಮದಲ್ಲಿ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದೇ ಮೇನ್ ಇಂಟೆನ್ಷನ್. ಎಲ್ಲೋ ತುಂಬಾ ದೂರ ಇರ್ತಾರೆ, ಅವ್ರಿಗೆ ಆಗದೆ ಇರಬಹುದು. ಹಾಗಾಗಿ ಈ ವಿಡಿಯೋ ಮುಖಾಂತರ ಅವ್ರಿಗೊಂದು ಮಾಹಿತಿ ಸಿಗ್ತಾ 100%. ಈಗ ನೋಡಿ, ಈಗ ನನ್ನ ಜೊತೆಗೆ ನೀವು ಸುಮಾರು ಹೊತ್ತಿಂದ ಎಲ್ಲ ಮನೆ ನೋಡ್ತಾ ಇದ್ದೀವಿ. ಈಗ ನಿಮ್ಗೆ ಎಷ್ಟೋ ಐಡಿಯಾ ಬಂದ್ಬಿಡ್ತು, ಓ ಕರೆಕ್ಟ್ ಅಲ್ವಾ, ನೀವು ಈ ಥರ ಮಾಡ್ಬೋದಲ್ಲ. ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ, ಅಯ್ಯೋ ಗುರುಗಳೇನಪ್ಪ ಸುಮ್ಮನೆ ಹೇಳ್ತಿರ್ತಾರೆ, ಅದನ್ನೆಲ್ಲ ಅಳವಡಿಸಕ್ ಸಾಧ್ಯನಾ, ಈ ರೀತಿ ಮಾಡಕ್ ಸಾಧ್ಯನಾ ಅನ್ನೋದು ಒಂದು ಕ್ವಶನ್ಸ್ ಇರುತ್ತೆ. ಅದಕ್ಕೆ ಇದೊಂದು ಪ್ರಾಕ್ಟಿಕಲ್ ಮಾಡಬಹುದು, 100% ಮಾಡಬಹುದು. ವಾಸ್ತು ತುಂಬಾ ಜನ ಅನ್ಕೊಂತಾರೆ ಅಯ್ಯೋ ವಾಸ್ತು ಅಂದ್ರೆ ಅದು ದೊಡ್ಡದಾಗ್ಬೇಕು ಇದು ದೊಡ್ಡದಾಗ್ಬೇಕು ಜಾಗ ಇದಾಗುತ್ತೆ ಅಂತಾರೆ. ಬಟ್ ಇಲ್ಲಿ ನೋಡಿದ್ರೆ ಜಾಗ ಇನ್ನೂ ಹೆಚ್ಚಾಗಿದೆ, ಜೊತೆಗೆ ವಾಸ್ತು ಇದೆ. ಅಲ್ಲ ಕರೆಕ್ಟ್, ಯಾವಾಗ ಹೊಡೆದಾಕ್ಬೇಕಾಗದ ಪರಿಸ್ಥಿತಿ ಬರುತ್ತೆ ಅಂದ್ರೆ, ನೀವು ರಾಂಗಾಗಿ ಕಟ್ಟಿದಾಗ, ಕಟ್ಟುವಾಗ್ಲೇನೆ ನೀಟಾಗಿ ಕಟ್ಟಿಬಿಟ್ರೆ ನಮಗೆ ಪ್ರಾಬ್ಲಮ್ಸೇ ಇರಲ್ವಲ್ಲ. ತೆರೆಸ್ಕೋಗೋಣ ಖಂಡಿತ ಗುರುಜಿ. ಇನ್ನು ಗುರುಜಿ, ನಾವೀಗ ಬಹಳಷ್ಟು ಜನ ನೋಡ್ಬೋದು, ಮೈಸೂರಲ್ಲಿರೋರ್ಗೆ ಒಂದಷ್ಟು ಅವಕಾಶಗಳಿದೆ ಮನೆ ಕಟ್ಟುವಂತ ಅವಕಾಶ. ಬೆಂಗಳೂರಿಗರಿಗೆ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಎಲ್ಲ ಅಪಾರ್ಟ್ಮೆಂಟ್ಗಳು. ಅಲ್ಲಿ ನಾವು ವಾಸ್ತು ಅಂತೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಕಷ್ಟ ಆಗುತ್ತೆ. ಅಂತವ್ರಿಗೆ ಏನಾದ್ರೂ ಸಣ್ಣ ಪುಟ್ಟ ಸಲಹೆ ಇದ್ರೆ? ಸಲಹೆ ಅಂದ್ರೆ ಅಮ್ಮ, ನಾನು ಎಲ್ಲರಿಗೂ ಹೇಳೋದು ಒಂದೇ, ಮನೆ ಕಟ್ಟಕ್ಕಿಂತ ಮುಂಚೆ ಪೇಪರ್ನ ಎಷ್ಟು ಬೇಕಾದ್ರೂ ಅರ್ಧಾಕಿ, ಪ್ಲಾನ್ ಕರೆಕ್ಷನ್ ಎಷ್ಟು ಬೇಕಾದ್ರೂ ಅರ್ಧಾಕಿ, ಎಷ್ಟು ಸರಿ ನಾನು ಡಿಸ್ಕಸ್ ಮಾಡಿ. ಆದರೆ ಒನ್ಸ್ ಮಾಸ್ಟರ್ ಪ್ಲಾನ್ ಅಂತ ಫೈನಲ್ ಆದಮೇಲೆ ಆದಷ್ಟು ಮನೆ ಗೃಹ ಪ್ರವೇಶ ಆಗೋವರೆಗೂ ಕರೆಕ್ಷನ್ಗೆ ಹೋಗ್ಬೇಡಿ, ಆವಾಗಲೇ ಪ್ರಾಬ್ಲಮ್ ಆಗೋದು. ಸಣ್ಣ ಪುಟ್ಟ ಇಂಟೀರಿಯರ್ ಓಕೆ, ಬಟ್ ಪ್ಲಾನ್ ಕರೆಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಭೂಶುದ್ಧಿ ಇಸ್ ವೆರಿ ಇಂಪಾರ್ಟೆಂಟ್. ಮನೆ ಕಟ್ಟಕ್ಕಿಂತ ಮುಂಚೆ ನಿಮ್ಮ ಮನೆಯ ನಿವೇಶನದ ಆಯ್ಕೆ ಭಾಳ ಮುಖ್ಯ ಆಗುತ್ತೆ.